ಓಂ ನಮಃ ಶಿವಾಯ. ಅರಮುನಿದರು ಗುರು ಕಾಯುವನು. ಹಾಗೆ ಈ ವರ್ಷ ನಿಮಗೆ ಏನೇ ತೊಂದರೆಗಳಿದ್ರು ಗುರು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಗುರು ನಿಮಗೆ ರಕ್ಷಣೆ ಕೊಡ್ತಾನೆ, ಲಾಭವನ್ನು ತಂದುಕೊಡ್ತಾರೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2024 ವರ್ಷ ನಿಮಗೆ ಏನೆಲ್ಲ ಘಟನೆಗಳು ಸಂಭವಿಸ್ಬೋದು, ಮಹತ್ವರ ಘಟನೆಗಳು ಏನೇನಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಡಿಯೋದಲ್ಲಿ 2024 ವರ್ಷ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಕಟಕ ರಾಶಿಯವರಿಗೆ ಈ ವರ್ಷ ಕಷ್ಟಗಳು ಬರ್ತಾ ಇರ್ತವೆ, ಹಾಗೆ ಪರಿಹಾರ ಆಗ್ತಾ ಇರುತ್ತೆ. ದುಡ್ಡು ಖರ್ಚಾಗ್ತಾ ಇರುತ್ತೆ, ಹಾಗೆ ಹಣದ ಫ್ಲೋ ಬರ್ತಾ ಇರುತ್ತೆ. ಒಂದು ರೀತಿ ಪ್ರೊಫೆಷನಲ್ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಪರ್ಸನಲ್ ಲೈಫಲ್ಲಿ ಚೆನ್ನಾಗಿರುತ್ತೆ. ಪರ್ಸನಲ್ ಲೈಫಲ್ಲಿ ಪ್ರಾಬ್ಲಮ್ ಬಂದಾಗ ಪ್ರೊಫೆಷನಲ್ ಲೈಫ್ ಚೆನ್ನಾಗಿರುತ್ತೆ. ಆ ರೀತಿಯಾದ ಒಂದು ಏರಿಳಿತ ಜೀವನ 2024ರಲ್ಲಿ ಕಟಕ ರಾಶಿಯವರಿಗೆ ಕಾಣ್ತಾ ಇದೆ. ಗುರುವು ನಿಮಗೆ ಮೊದಲ 4 ತಿಂಗಳು ಅಪ್ ಟು ಏಪ್ರಿಲ್ವರೆಗೂ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಜಾಬ್ ಇಲ್ಲ ಅಥವಾ ಒಂದು ನೂತನ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ, ಖಂಡಿತ ನೀವು ಪ್ರಾರಂಭ ಮಾಡಿ. ಏಪ್ರಿಲ್ ನಂತರ ಲಾಭನೂ ಇದೆ. ಹಾಗೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಗುರು ನಿಮಗೆ ಉದ್ಯೋಗ ಸ್ಥಿರತೆಯನ್ನು ಕೊಡ್ತಾರೆ. ಯಾರು ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಜಾಬು, ಹಾಗೆ HR ಡಿಪಾರ್ಟ್ಮೆಂಟು, ಕನ್ಸಲ್ಟೆನ್ಸಿ ಡಿಪಾರ್ಟ್ಮೆಂಟು, ಧಾರ್ಮಿಕ ಕ್ಷೇತ್ರ, ವಿದ್ಯಾಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಖಂಡಿತ ನಿಮಗೆಲ್ಲ ಗುರು ಈ ವರ್ಷ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾರೆ. ಹಾಗೆ ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾಗೆ ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಈ ವರ್ಷ ಆಗುತ್ತೆ. ಯೋಗ್ಯ ವಯಸ್ಕರಿಗೆ ಏಪ್ರಿಲ್ ನಂತರ ಮೇಯಿಂದ ಪ್ರಯತ್ನ ಮಾಡಿ. ಖಂಡಿತ ಲಾಭ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಜೀವನದ ಕೊನೆಯವರೆಗೂ ಒಂದು ಸ್ಥಿರತೆಯನ್ನ ಉಂಟು ಮಾಡೋಂಥ ಒಂದು ಘಟನೆಗಳನ್ನ ಒಂದು ನಿಮ್ಮ ಜೀವನದಲ್ಲಿ ತಂದುಕೊಡ್ತಾರೆ. ಅದು ಮ್ಯಾರೇಜ್ ಇರ್ಬೋದು, ಸಂತಾನ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್. ಈ ಥರವಾಗಿ ಗುರು ಒಂದು ನಿಮ್ಮ ಜೀವನ ಉಪಯೋಗಕ್ಕೆ ಜೀವನದ ಕೊನೆಯವರೆಗೂ ಇರುವಂಥ ಒಂದು ಮೆಮೋರಿಯಲ್ ಆದಂಥ ಉಡುಗೊರೆಯನ್ನು ಕೊಟ್ಟು ಹೋಗ್ತಾರೆ. ಹಾಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮೇನ್ ನಂತರ ನಿಮಗೆ ಹಿರಿಯ ಸಹೋದರ ಸಹೋದರಿಯರಿಂದ ಸಹಕಾರ ಸಿಗುತ್ತೆ. ಹಾಗೆ ಸೋಷಿಯಲ್ ನೆಟ್ವರ್ಕ್, ಹಾಗೆ ಸೊಸೈಟಿಗಳು, ಕ್ಲಬ್ಬು, ಈ ಥರ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಈ ಥರ ಯಾರು ನಡೆಸ್ತಾ ಇದ್ದೀರಾ, ಖಂಡಿತ ನಿಮಗೆಲ್ಲ ಒಳ್ಳೆಯ ಲಾಭ ಇದೆ. ಹಾಗೆ ಸ್ವಲ್ಪ ಸೋಷಿಯಲಿ ಆಕ್ಟಿವ್ ಆಗಿದ್ರೆ, ಫ್ರೆಂಡ್ಸ್ ಜೊತೆಲ್ಲ ಸೇರಿದ್ರೆ ನಿಮಗೆ ಹಲವು ಮೂಲಗಳಿಂದ ಧನಲಾಭವಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಶನಿ ಭಗವಾನ್ ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಅಷ್ಟಮ ಶನಿ ಅಂತ ಕರೀತಾರೆ. ಅಷ್ಟಮ ಶನಿ ಅಂದ್ರೆ ಎದುರು ಅವಶ್ಯಕತೆ ಏನಿಲ್ಲ. ಶನಿ ಯಾವ ಸ್ಥಾನಕ್ಕೆ ಹೋಗ್ತಾರೆ ಆ ಸ್ಥಾನದಲ್ಲಿ ಬದಲಾವಣೆಗಳನ್ನ ತಂದುಕೊಡ್ತಾರೆ, ಚೇಂಜಸ್ನ ತಂದುಕೊಡ್ತಾರೆ. ನೀವು ಫೋಕಸ್, ನಿಮ್ಮ ಗಮನ ಆ ಭಾವಕ್ಕೆ ಕೊಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಪಂಚಮ ಭಾವದಲ್ಲಿ ಸಂಚಾರ ಮಾಡಿದ್ರೆ ಮಕ್ಕಳಿಗೆ ಗಮನ ಕೊಡಿ. ಸಪ್ತಮದಲ್ಲಿ ಸಂಚಾರ ಮಾಡಿದ್ರೆ ಮನೆಯಲ್ಲಿ ಹೆಂಡತಿಗೆ ಗಮನ ಕೊಡಿ, ಪತ್ನಿಯ ಹಸ್ಬೆಂಡ್ಗೆ ಗಮನ ಕೊಡಿ. ಈ ರೀತಿಯಾದ ಒಂದು ಭಾವ. ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಇರುವುದು, ಪಿತ್ರಾರ್ಜಿತ ತಾತ ಮತ್ತೆ ಅಜ್ಜಿ ಇವರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅಲ್ಲಿ ವಿಚಾರಗಳೇನಾದ್ರು ವೇರಿಯೇಷನ್ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗೆ ಅಷ್ಟಮಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಕೆಲವೊಂದು ಬದಲಾವಣೆಗಳಾಗ್ತವೆ. ಏನಂದ್ರೆ, ನಿಮಗೆ ಕೆಲವೊಬ್ಬರು ಆತ್ಮೀಯರನ್ನ, ತುಂಬಾ ಹತ್ರ ಇರೋರನ್ನ ಈ ಸಮಯದಲ್ಲಿ ಕಳ್ಕುವ ಸಾಧ್ಯತೆ ಇರುತ್ತೆ. ಅಥವಾ ಅದಕ್ಕೆ ಸಮಾನವಾದ ಘಟನೆಗಳು ನಡೆಯೋದ್ರಿಂದ ನಿಮಗೆ ದುಃಖಕರ ಸಂಗತಿಗಳನ್ನ ನೀವು ಕೇಳಬೇಕಾಗತ್ತೆ. ಅದು ಬಿಟ್ಟರೆ ಯಾರು ಈ ರಿಸರ್ಚ್ ಡಿಪಾರ್ಟ್ಮೆಂಟು ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಅಕ್ಲೆಟ್ ಸೈನ್ಸು, ಆಸ್ಟ್ರಾಲಜಿ, ಇವ್ರಿಗೆಲ್ಲ ಶನಿ ನೀವು ಜಾಸ್ತಿ ಕೆಲಸ ಮಾಡಿ ನಾನು ರಿಸಲ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇದ್ದವರು ತುಂಬ ಕೆಲಸ ಮಾಡಿದರೆ, ಹಾರ್ಡ್ ವರ್ಕ್ ಡಿಸಿಪ್ಲಿನ್ ಇಂದ ಕೆಲಸ ಮಾಡಿದರೆ ನಿಮಗೆ ಅತಿ ಹೆಚ್ಚಿನ ಲಾಭಗಳನ್ನ ಪಡಿಬೋದು. ಹಾಗೆ ಜುಲೈಯಿಂದ ನವೆಂಬರ್ 15 ಒಂದು 4.5 ತಿಂಗಳು ಶನಿ ವಕ್ರಗತಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಒಂದು ಕಳೆದ ವರ್ಷ ಇದ್ದಂಥ ದಾಂಪತ್ಯದಲ್ಲಿ ಇದ್ದಂಥ ಒಂದು ವೈರಾಗ್ಯ ಅಥವಾ ಮನಸ್ತಾಪಗಳು ಮತ್ತೆ ಶುರುವಾಗುವ ಸಾಧ್ಯತೆ ಇರುತ್ತೆ. 4.5 months ಯಾವುದೇ ರೀತಿಯಾದ ವಾದ ವಿವಾದಗಳಿಗೆ ನೀವು ಹೋಗಬೇಡಿ. ಹಾಗೆ ಪತಿ ಪತ್ನಿಯರು ನೀವು ಆದಷ್ಟು ತಾಳ್ಮೆಯಿಂದ ಇರಿ. ಹಾಗೆ ಆ ಟೈಮಲ್ಲಿ ಯಾವುದೇ ರೀತಿಯಾದ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ.
ಯಾವುದೇ ರೀತಿಯ ಮೇಜರ್ ಡಿಸಿಷನ್ನ ನೀವು ಆ ಟೈಮಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಏನು ತೊಂದರೆ ಇಲ್ಲ. ಓಕೆ. ಹಾಗೆ ನಿಮಗೆ ರಾಹು ನವಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ನವಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಅಂದ್ರೆ ಕೆಲವೊಂದು ರೀತಿ ನೀವು ತೋರಿಸ್ತಾ ಇರ್ತೀರ, ಮಾಡ್ತಾ ಇರ್ತೀರ, ಆದರೆ ಡಯಾಗ್ನೈಸ್ ಆಗೋಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಒಂದಲ್ಲ ಎರಡು ಕಡೆ ಒಪಿನಿಯನ್ ತಗೊಳ್ಳಿ. ಹಾಗೆ ರಾಹುವಿಗೆ ಸಂಬಂಧಪಟ್ಟಂತೆ ನೀವು ದುರ್ಗಾ ಸಪ್ತಶತಿ ಶ್ಲೋಕವನ್ನು ಡೈಲಿ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಯಾರು ಫಾರಿನ್ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದೀರಾ, ಹಾಗೆ MNC ಕಂಪ್ನಿ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಇಂಥವ್ರಿಗೆ ರಾಹು ಒಳ್ಳೆ ಫಲಗಳನ್ನ ಕೊಡ್ತಾರೆ. ರಾಹು ವಿದೇಶವನ್ನು ಸೂಚನೆ ಮಾಡೋದ್ರಿಂದ ನೀವು ಯಾರು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಪ್ರಯತ್ನ ಮಾಡಿ. ಗುರುವು ಲಾಭಸ್ಥಾನದಲ್ಲಿದ್ದಾರೆ, ವಿದ್ಯಾಕಾರಕ ಜ್ಞಾನಕಾರಕ ಆಗಿ ಗುರುವು ಲಾಭಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹೈಯರ್ ಎಜುಕೇಶನ್ ಯಾರು ಮಾಡಬೇಕು ಅಂತಿದ್ರೆ ಖಂಡಿತ ಪ್ರಯತ್ನ ಮಾಡಿ. ನಿಮಗೆ ಒಳ್ಳೆಯ ಅವಕಾಶವನ್ನು ರಾಹು ಭಗವಾನ್ ಕೊಡ್ತಾರೆ. ಹಾಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ದೈವಿಕ ಧಾರ್ಮಿಕ ವಿಚಾರಗಳ ಬಗ್ಗೆ ನಿಮಗೆ ಒಲವು ಕಡಿಮೆ ಆಗುತ್ತೆ. ರಾಹು ಏನ್ ಮಾಡ್ತಾರೆ, ಆದಷ್ಟು ಪಾಶ್ಚಿಮಾತ್ಯ ಸಂಸ್ಕೃತಿ ಸಂಪ್ರದಾಯಗಳಿಗೆ ಜಾಸ್ತಿ ಪ್ರಚೋದನೆ ನೀಡೋದ್ರಿಂದ ನಮ್ಮದನ್ನ ನೀವು ಗಮನ ಕಡಿಮೆ ಕೊಟ್ಟು ನಮ್ಮದ ಬಗ್ಗೆ ಕೆಲವೊಂದು ಅತಿರೇಕದ ಮಾತುಗಳು ಆಡುವ ಸಾಧ್ಯತೆ ಇರೋದ್ರಿಂದ ಕಟಕ ರಾಶಿಯವರು ದೈವ ಭಕ್ತಿ ಉಳ್ಳವರು, ಗುರು ಹಿರಿಯರಲ್ಲಿ ನಿಷ್ಠೆ ಉಳ್ಳವರು. ನೀವು ಕಟಕ ರಾಶಿಯವರು ಆದಷ್ಟು ಈ ರೀತಿಯಾದ ಒಂದು ಪ್ರಭಾವಕ್ಕೆ ಒಳಗಾಗದಂಗೆ ಧರ್ಮ ಮಾರ್ಗದಲ್ಲಿ ನಡೀರಿ. ಖಂಡಿತ ನಿಮಗೆ ರಾಹು ಒಳ್ಳೇದು ಮಾಡ್ತಾರೆ. ಹಾಗೆ ಕೇತು ಭಗವಾನ್ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 1 ವರ್ಷ ನಿಮಗೆ ತೃತೀಯ ಭಾವದಲ್ಲೇ ಇರ್ತಾರೆ. ಇಟ್ಸ್ ಎ ಬೆಸ್ಟ್ ಪ್ಲೇಸ್ಮೆಂಟ್. ನಿಮಗೆ ಒಂದು ಎಲ್ಲಿಲ್ಲದ ಒಂದು ಆತ್ಮವಿಶ್ವಾಸ, ಧೈರ್ಯ, ಪರಾಕ್ರಮ ಅನ್ನೋದು ಮೂಡುತ್ತೆ. ಯಾರು ಕಮ್ಯುನಿಕೇಶನ್ ಫೀಲ್ಡಲ್ಲಿ ಇದ್ದೀರಾ, ಮೀಡಿಯಾ ಫೀಲ್ಡಲ್ಲಿ ಇದ್ದೀರಾ, ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಪಬ್ಲಿಷಿಂಗು, ರೈಟಿಂಗು, ಸೋಷಿಯಲ್ ಮೀಡಿಯಾ, ಈ ಥರ ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಕೇತು ಬಂದು ನಿಮಗೆ ಸಹಕಾರ ಕೊಡ್ತಾರೆ. ನಿಮಗೆಲ್ಲ ಒಳ್ಳೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವೇನಂದರೆ ಅಷ್ಟಮ ಶನಿ ಇರೋದ್ರಿಂದ ನೀವು ಆದಷ್ಟು ಡಿಸಿಪ್ಲೈನ್ ಹಾರ್ಡ್ ವರ್ಕ್ನ ನೀವು ಮಾಡಿದರೆ ಖಂಡಿತ ಯಶಸ್ಸನ್ನು ಪಡಿಬೋದು. ಹಾಗೆ ಯಾರು ಒಂದು ಭೂಮಿ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ, ಈ ವರ್ಷ ನೀವು ಪ್ರಯತ್ನ ಮಾಡಿ. ಖಂಡಿತ ಕಟಕ ರಾಶಿಯವರಿಗೆ ಆ ಒಂದು ಭೂಮಿ ವಿಚಾರದಲ್ಲಿರುವಂಥ ಒಂದು ಗೊಂದಲಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಹಾಗೆ ಕಟಕ ರಾಶಿಯವರು ಇನ್ನೊಂದು ಮುಖ್ಯವಾದ ಏನಂತ ಹೇಳಿದರೆ, ಗುರುವು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿಂದ ತೃತೀಯ ಭಾವವನ್ನು, ಪಂಚಮ ಭಾವವನ್ನು, ಹಾಗೆ ಸಪ್ತಮ ಭಾವವನ್ನು ದೃಷ್ಟಿ ಮಾಡ್ತಾರೆ. ಹಾಗಾಗಿ ಕಿರಿಯ ಸಹೋದರರಿಂದ ನಿಮಗೆ ಲಾಭ ಸಿಗುತ್ತೆ. ಹಾಗೆ ನಾನು ಹೇಳ್ದಂಗೆ ಈ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇರ್ಬೋದು, ಕಮ್ಯುನಿಕೇಶನ್ ಫೀಲ್ಡು, ಮೀಡಿಯಾ, ಇಂಥವ್ರಿಗೂ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾರೆ. ಹಾಗೆ ಯಾರು ಸಂತಾನ ಅಪೇಕ್ಷೆ ಇದ್ದೀರಾ ಕಟಕ ರಾಶಿಯವರಿಗೆ ಈ ವರ್ಷ ಸಂತಾನ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದವರಿಗೆ ನೀವು ನಿಮ್ಮ ಕ್ರಿಯೇಟಿವ್ನ ತೋರಿಸುವಂಥ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಹಾಗೆ ವಿವಾಹಕ್ಕೆ ಮೇ ನಂತರ ನೀವು ಪ್ರಯತ್ನ ಮಾಡಿ. ಕಟಕ ರಾಶಿಯವರು ಯೋಗ್ಯ ವಯಸ್ಕರು, ಖಂಡಿತ ಗುರುವು ನಿಮಗೆ ಆಶೀರ್ವಾದ ಮಾಡ್ತಾರೆ. ಸೊ ನೀವು ಮುಖ್ಯವಾಗಿ ಶನಿಗೆ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡ್ತಾ ಬನ್ನಿ. ಹಾಗೆ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಬನ್ನಿ. ಹಾಗೆ ರಾಹುವಿಗೆ ನಾ ಹೇಳ್ದಂಗೆ ದುರ್ಗಾ ಸಪ್ತಶತಿ ಶ್ಲೋಕಿಯನ್ನು ಪಾರಾಯಣ ಮಾಡಿ. ಅದು ಸ್ವಲ್ಪ ದೊಡ್ಡದಾಯಿತು ಮಾಡೋಕ್ಕಾಗದೇ ಇದ್ದವರು ಒಂದು ಅಮ್ಮನವರ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಣೆ ಮಾಡಿ. ಮಂತ್ರ ಈಗ ಬರುತ್ತೆ: ಓಂ ರೀಂ ದುಂ ದುರ್ಗಾಹೇ ನಮಃ. ಈ ಮಂತ್ರವನ್ನು 108 ಬಾರಿ ಪಠಣೆ ಮಾಡ್ತಾ ಬನ್ನಿ. ಖಂಡಿತ ರಾಹುವಿನ ದುಷ್ಪ್ರಭಾವಗಳು ಕಡಿಮೆ ಆಗಿ ನಿಮಗೆ ಒಳ್ಳೆ ಫಲಗಳನ್ನ ನೀವು ಪಡಿಬಹುದು. ಹಾಗೆ ಈ ವರ್ಷ ನಿಮಗೆ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ಪ್ರಾಬ್ಲಮ್ಸ್ಗಳು ಬರುತ್ತೆ, ಹಾಗೆ ಸಾಲ್ವ್ ಆಗುತ್ತೆ. ಮನಿ ಫ್ಲೋ ಇರುತ್ತೆ, ಮನಿ ಇನ್ಕಮಿಂಗು ಇರುತ್ತೆ, ಔಟ್ಗೋಯಿಂಗು ಇರುತ್ತೆ. ಸೊ ನೀವು ಆದಷ್ಟು ಖರ್ಚಿನ ಮೇಲೆ ಗಮನವನ್ನು ಕೊಡಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ, ಕ್ಯಾಲ್ಕುಲೇಟೆಡ್ ಸ್ಪೆಂಡಿಂಗ್ ಮಾಡಿ. ಖಂಡಿತ ಈ ವರ್ಷ ನಿಮಗೆ ಫಲದಾಯಕವಾಗಿರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಕಟಕ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.
ಸಾಯಿರಾಮ್.